ಜೊತೆ ನಾನಿಂದು ನೊಂದು ಬೆಂದ ಜೀವವಿದು ರಕ್ಷೆ ಮಾಡು. ಬಂದು ತಾಯಿನ ನಾನು ಫೋನಲ್ಲೇ ನೋಡಿದೆ, ಯೂಟ್ಯೂಬ್ಲೇ ನೋಡಿಬಿಟ್ಟು ಸರಿ ಹೋಗಲ್ಲ ಅಂದ್ಬಿಟ್ಟು ಯಾರು ಕೇಳಿದೆ, ಯಾರು ಕರ್ಕೊಂಡು ಹೋಗಿಲ್ಲ. ಅವತ್ತು ಜಗಳ ಮನೇಲೆ ಹೋಗಲ್ಲ ಅನ್ನೋದು ಯಾರೂ ಬಂದಿಲ್ಲ. ತಾಯಿ ಮಮತೆ ಬೇಕೆಂದು ಮನದ ಚಿಂತೆ ಗೂಡೆಂದು ಹರಕೆ ಹೊತ್ತ ದೇಹವಿದು ಭಿಕ್ಷೆಯ ನೀಡು. ಧೂಪ ದೀಪ ಹಚ್ಚುವೆನು ದಂತೇಶ್ವರಿ, ಕೋಪತಾಪ ದೂರವಿಡು ಕಾಟೇಶ್ವರಿ. ಪಾಪನಾಶ ಮಾಡಮ್ಮ ಪರಮೇಶ್ವರಿ, ಶಾಪ ಮುಕ್ತಿ ನೀಡಮ್ಮ ಶಿವಶಂಕರಿ. ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಮುಂಚೆ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಅಮ್ಮ ಚಿಕ್ಕಮ್ಮ ಎಲ್ಲ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿದ್ರು, ಅದ್ರ ಬಗ್ಗೆ ಹೇಳಿದ್ರು. ಸೊ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಏನಕ್ಕೆ ಇಷ್ಟೊಂದು ತೆಂಗಿನಕಾಯಿ ಕಟ್ತಾರೆ ಅಂತ. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಆ್ಯಕ್ಚುಲಿ ಸ್ವಲ್ಪ ತೆಂಗಿನಕಾಯಿ ತೆಗ್ದಿದ್ದಾರಂತೆ, ಬಟ್ ಆದರೂ ಕೂಡ ಜಾಸ್ತಿ ಇದೆ. ಇದು ಸುತ್ತಿ ಕಟ್ಟೋದು ಒಂಥರ ಡಿಫ್ರೆಂಟ್ ಆಗಿದೆ. ಬಟ್ ತುಂಬ ಪವರ್ಫುಲ್ ಗಾಡ್ ಅಂತ ಹೇಳ್ತಾರೆ. ಆ್ಯಂಡ್ ನನಗೆ ಫೇವ್ರೆಟ್ ಗಾಡ್ ಕೂಡ ಕಾಳಿದೇವಿನೇ. ಸೊ ಹಂಗಾಗಿ ಫೀಮೇಲ್ ಗಾಡೆಸ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಕಾಟೇರ ಸಿನಿಮಾ ಬಂದಾಗ ಈ ಸಿನಿಮಾಗೆ ಯಾಕೆ ಈ ರೀತಿ ಹೆಸರಿಟ್ರು ಅನ್ನೋದನ್ನ ಸ್ವಲ್ಪ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಕೇಳಿ ಬಂದಿದ್ದ ವಿಚಾರ ಏನು ಅಂತಂದರೆ ಡಿವೋರ್ಸ್ ಕೂಡ ಈ ದೇವ್ರನ್ನ ನಂಬ್ತಾರೆ ಅಂತ. ಅದಾದಮೇಲೆ ಆ ಸಿನಿಮಾಗೆ ಒಂದು ಕಾಟೇರ ಅಂತ ಹೆಸರಿಟ್ಟಿದ್ದು. ಇನ್ನು ಆ ಸಿನಿಮಾದಲ್ಲೂ ಕೂಡ ಕಾಟೇರಮ್ಮ ಅನ್ನೋದನ್ನು ಅವರು ಪುಟ್ರೆ ಮಾಡಿದ್ದಾರೆ ಈ ದೇವ್ರ ಬಗ್ಗೆ. ಸೊ ಹಾಗಾಗಿ ಕ್ಯೂರಿಯಾಸಿಟಿ ಇತ್ತು, ಕಾಟೇರಮ್ಮ ಅಂದರೆ ಅದನ್ನು ನೋಡಬೇಕು ಒಂದ್ಸಲ. ಬಿಕಾಸ್ ಸಿನಿಮಾನಲ್ಲಿ ಆ ಒಂದು ಹೆಸರು ಮತ್ತು ಅದು ಸೀನ್ ಎಲ್ಲ ನೋಡಬೇಕಂತ ಆಸೆ ಇತ್ತು. ಸೊ ಹಾಗಾಗಿ ಇವತ್ತು ಅದಕ್ಕೆ ಟೈಮ್ ಕೂಡ ಬಂದಿದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಇವತ್ತು ಬರಬೇಕಿತ್ತು, ಏನೋ ಒಂದು ವಿಷಯಕ್ಕೆ ಕ್ಯಾನ್ಸಲ್ ಆಗಿತ್ತು, ಮತ್ತು ತಿರ್ಗಾ ಟೈಮ್ ಕೂಡ ಬಂತು. ಸೊ ಮತ್ತೆ ಕರ್ಸ್ಕೊಂಡಿದ್ದಾರೆ ಅಮ್ಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಹರಕೆ ಏನೂ ಇಲ್ಲ, ಒಂದಷ್ಟು ಬೇಡಿಕೆಗಳು ಇರುತ್ತಲ್ವ, ಮನುಷ್ಯ ಅಂದಮೇಲೆ ಏನಾದರೂ ಒಂದು ಬೇಡಿಕೆ ಇರುತ್ತೆ. ಸೊ ಒಂದು ಕಾಯಿಗೆ ಒಂದೇ ಬೇಡಿಕೆ ಅಂತ ಹೇಳಿದರು. ನಾನು 3-4 ಬೇಡಿಕೆನ ಒಂದೇ ಬೇಡಿಕೆಯಲ್ಲಿ ಹಾಕ್ಬಿಟ್ಟು ಒಂದು ಕಾಯಿ ಕಟ್ಟಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಆಗಿದ್ದೀರಾ? ಹೌದು. ಈಗ ವಿಸಿಟ್ ಕೊಡ್ತಾರೆ, ಏನಾದರೂ ಸಿನಿಮಾ ಜರ್ನಿ ಬಗ್ಗೆ, ಸೀರಿಯಲ್ ಮಾಡಿ ಈ ಥರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪೂಜೆ ಸ್ಪೆಷಲ್ ಆಗಿ ಪೂಜೆ ಮಾಡಿಸಿ ಯಾವಾಗ್ಲೂ ಪ್ರೊಫೆಷ್ನಲ್ದೇ ಟಾಪಲ್ಲಿ ಇರುತ್ತೆ ವಿಶಲ್ಲಿ. ನಾವು ಏನಾದರೂ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಕೆರಿಯರಲ್ಲಿ ಏನಾದರೂ ಮಾಡಬೇಕು, ಒಳ್ಳೆ ಆಪರ್ಚುನಿಟಿ ಸಿಗಬೇಕಂತ. ಸೊ ಹಾಗಾಗಿ ಯಾವಾಗಲೂ ಫಸ್ಟ್ ವಿಷಲ್ ಅದೇ ಇರುತ್ತೆ. ಸೊ ಹಾಗಾಗಿ ಇವತ್ತು ಕಾಯಿ ಕಟ್ಟಿರೋದ್ರಲ್ಲೂ ಆ ವಿಷ್ ಇದೆ. ಹೌದು ಸರ್, ಆ್ಯಕ್ಚುಲಿ ನಮ್ಮೆಲ್ಲರಿಗಿಂತ ಮೀರಿದ ಒಂದು ಪವರ್ ಇದೆ, ಅದು ಪಾಸಿಟಿವ್ ಪವರು. ಸೊ ಅದನ್ನೇ ಇವಾಗ ಮ್ಯಾನಿಫೆಸ್ಟೇಷನ್, ಯೂನಿವರ್ಸ್ ಅಂತೆಲ್ಲ ಹೇಳ್ತೀವಿ. ಬಟ್ ಅದು ದೇವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೂಪ ಇರಲ್ಲ, ಬಟ್ ನಾವು ನಮ್ಮ ಧರ್ಮ ಅಥವಾ ಜಾತಿಗಳಿಗೆ ತಕ್ಕಂತೆ ರೂಪ ಕೊಟ್ಕೊಂಡು ಹೋಗಿದ್ದೀವಿ. ಬಟ್ ನಮ್ಮೆಲ್ಲದಕ್ಕಿಂತ ಮೀರಿದ ಒಂದು ಶಕ್ತಿ ಇದೆ. ಹೌದು, ಖಂಡಿತ ಬರ್ತೀನಿ. ಇವಾಗ ಕಾಯಿ ಕಟ್ಟಿದ್ದೀನಲ್ವಾ, ಅದನ್ನ ಅವರು ಮಾಡಬೇಕಲ್ವಾ. ಸೊ ಅದಾದ್ಮೇಲೆ ಖಂಡಿತ ಬರ್ತೀನಿ. ನಾವು ಹೊಸರೋಡೊಂದು ಬರ್ತಾ ಇದ್ದೀವಿ. ನಮ್ಮದು ಸ್ವಂತ ಊರು ತಮಿಳ್ನಾಡು, ಪಾಂಡಿಚೇರಿ ಮಾವಟ. ಇಲ್ಲಿ 20 ವರ್ಷದಿಂದ ಇರ್ತಾಯಿದ್ದೀವಿ ನಾವು. ನಮಗೇನೋ ತುಂಬ ಕಷ್ಟ ಇತ್ತು. ಆಮೇಲೆ ಇದು ಟಿ ವಿಲಿ ನೋಡಿದ್ವಿ ಈ ಅಮ್ಮನ ಬಗ್ಗೆ. ನಮ್ಗೆ ಅಂಗಡಿಯಿಂದ ತುಂಬ ಲಾಸ್ ಆಗಿ ಸಾಲ ಜಾಸ್ತಿ ಆಗಿದೆ. ಅದರಿಂದ ಈ ತಾಯಿ ಫೋನಲ್ಲಿ ನೋಡಿದ್ದೀವಿ. ನೋಡಿಬಿಟ್ಟಿದ್ದು 2ನೇ ವಾರ ಬಂದಿದ್ದೀವಿ. ಒಂದೇ ವಾರ ಅಮ್ಮ ನನಗೆ ಸ್ವಲ್ಪ ಒಳ್ಳೇದು ಮಾಡಿದ್ದಾಳೆ. ತಿರ್ಗ ಬಂದಿದ್ದೀವಿ, ಒಳ್ಳೇದು ಮಾಡ್ತಾರೆ. ಫಸ್ಟು ಒಂದೇ ಟೈಮ್ ನಾನು ಒಬ್ಬಳೇ ಬಂದಿದ್ದೆ ಜಾಗ ಉಟ್ಕೊಂಡು. ಇವಾಗ ನಮ್ಮ ಮನೇಲಿರೋ ಮಕ್ಕಳು ಎಲ್ಲರೂ ಬಂದಿದ್ದಾರೆ, ನಾನೇ ಬರ್ತೀನಿ ಅಂದ್ಬಿಟ್ಟು. ನಮ್ಗೆ ಸಾಲ ಜಾಸ್ತಿ ಆಯಿತು ಮ್ಯಾಮ್. ಎಷ್ಟಿರ್ಬೋದು? ಇದು ಜಾಸ್ತಿ ಏನಲ್ಲ, ಒಂದು 2 ಲಕ್ಷ. ಅದಕ್ಕೆ ನಮ್ಮದು ಮಾನ ಮರ್ಯಾದೆಲ್ಲ ಹೋಗಿದೆ. ತುಂಬ ಜನ ಬೈಯಕ್ಕೆ ಬಂದುಬಿಟ್ಟಿದ್ದಾರೆ ಅಂಗಡಿ ಹತ್ರ ಬಂದು. ನಾವು ಅಷ್ಟು ಕಷ್ಟ ಮಾಡೋದೇ ಇಲ್ಲ, ತುಂಬ ಕಷ್ಟ ಬಂದು ತಾಯಿನ ನಾನು ಫೋನಲ್ಲೇ ನೋಡಿದೆ, ಯೂಟ್ಯೂಬ್ಲೇ ನೋಡಿಬಿಟ್ಟು ಸರಿ ಹೋಗಲ್ಲ ಅಂದ್ಬಿಟ್ಟು ಯಾರು ಕೇಳಿದೆ, ಯಾರು ಕರ್ಕೊಂಡು ಹೋಗಿಲ್ಲ. ನಾನು ಒಬ್ಬಳೇ ಮನೇಲೇ ರೆಡಿಯಾಗಿದ್ದೀನಿ. ಅವತ್ತು ಜಗಳ ಮನೇಲೇ ಹೋಗಲ್ಲ ಅನ್ನೋದು ಯಾರೂ ಬಂದಿಲ್ಲ. ಆಮೇಲೆ ಹೆಂಗ್ಯಾವ್ದು ಹೋಗ್ಬಿಡ್ಬೇಕು, ಒಂದು ಮೂವತ್ತು ಮಾಡ್ಕೊಂಡು ನಾನೇ ಬಂದಿದ್ದೆ ಒಬ್ಬಳೇ ಉಟ್ಕೊಂಡು ಬಂದು ನಾನೇ ಬಂದಿದ್ದೆ. ಮನೆಗೆ ಹೋಗಿ 9 ಗಂಟೆ ಮೇಲೆ ಆಯಿತು. ಇನ್ನೂ ಜಗಳ ಆಗ್ತಿ, ಎಲ್ಲಿ ಹೋಗಿದೆ ಏನೋ ಜಗಳ ಬರ್ತೀನಿ, ಒಂದು ಭಯ ಬಿಟ್ಕೊಂಡು ಹೋಗಿದೆ. ಆಮೇಲೆ ಅಮ್ಮ ಇಟ್ಕೊಂಡು ಏನು ಜಗಳ ಬರಬೇಡಮ್ಮ, ನೀನೇ ನನ್ನ ಜೊತೆಗೆ ಬರಬೇಕು ಅಂದ್ಬಿಟ್ಟು ಹೋಗಿದೆ. ಮನೇಲಿ ಏನೇ ಇಲ್ಲ, ಹೋಗೋ ತಕ್ಷಣ ಎಲ್ಲರೂ ಪ್ರಸಾದ ಕೇಳಿದ್ದಾರೆ, ಕೊಟ್ಟಿದ್ದೀನಿ ಎಲ್ಲ. ಈ ವಾರ ನಾನು ಹೋಗ್ಬೇಕು ನಾನು 10 ದಿವಸ ಆಯಿತು ಹೋಗಿ ಇಲ್ಲ. ಈ ವಾರ ಹೋಗ್ಬೇಕು, ನಾನೇ ರೆಡಿಯಾಗಿದೆ. ಮಕ್ಕಳೆಲ್ಲ ಅಮ್ಮ ನಾನೇ ಬರ್ತೀನಿ, ಒಬ್ರೊಬ್ರು ಯಾರೋ ಬರ್ತಿಲ್ವೋ, ನಾನು ಹೋಗ್ತೀನಿ ರೆಡಿಯಾಗಿದೆ. ಎಲ್ಲ ನನಗೆ ಮುಂದೆ ರೆಡಿಯಾಗಿದ್ದಾರೆ ಮಕ್ಕಳೆಲ್ಲ. ಒಳ್ಳೇದು ಮಾಡಿದೆಯಲ್ಲ ಅಮ್ಮ, ಸ್ವಲ್ಪ ನನಗೆ ಎಲ್ಲ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಇನ್ನೂ ಜಾಸ್ತಿ ನನಗೆ ಏನೇನು ಇದು ಪ್ರಶ್ನೆ ಅದೆಲ್ಲ ಅಮ್ಮ ತೀರ್ತಾಳೆ ಅಂದ್ಬಿಟ್ಟು ನಂಬಿಕೆಲೆ ಬಂದಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಬರಬೇಕು, ಅವ್ರು ಇನ್ನೂ ಬಂದಿಲ್ಲ. ಅಮ್ಮ ಬರೋರು ಅವ್ರನ್ನ ಕರ್ಕೊಂಡು ಬರಬೇಕು ಅಂದ್ಬಿಟ್ಟು ವಿನಂತಿ ಮಾಡ್ತೀನಿ. ಚಿತ್ರದುರ್ಗ ಡಿಸ್ಟಿಕ್ಕಿಂದ ಬಂದಿದ್ದೀವಿ. ನಮಗೆ ಇಲ್ಲಿ ನಮ್ಮ ಮನೆಯವ್ರು ಇಲ್ಲೇ ಕೆಲಸ ಮಾಡ್ತಾ ಇರೋದು. ಅವ್ರ ಕಡೆಯಿಂದ ನಮಗೆ ಈ ದೇವಸ್ಥಾನದ ಬಗ್ಗೆ
ಒಪಿನಿಯನ್ ಬಂತು ಈ ಥರ ಇದೆ ಅಂತ ಎಲ್ಲ ಹೇಳಿ. ಸೊ ನಾವು ಫಸ್ಟ್ನೇ ದಿನ ಬಂದು ನೋಡ್ಕೊಂಡು ಹೋದ್ವಿ. ಇಲ್ಲೆಲ್ಲ ನೋಡಿಬಿಟ್ಟು ಎಲ್ಲ ವಿಚಾರಿಸ್ಕೊಂಡು ಹೋದಾಗ ನಮ್ಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಹೇಳಿದ್ರು. ಎಲ್ಲರೂ ಇಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಕ್ಕೆ ನಾವು 9 ವಾರನೂ ಕಾಯಿ ತೊಗೊಂಡು ಕಟ್ಟಿದ್ವಿ. ನಮ್ಮ ಮನೆಯವರು ಕಟ್ಟಿದ್ರು, ನಾನು ಕಟ್ಟಿದ್ದೆ. ನಾವಿಬ್ಬರು ಅಂದ್ಕೊಂಡಿರೋ ಕೆಲಸನೂ ಆಯಿತು. ನಾವು ಹೋದ ವಾರ ಅಷ್ಟೇ ಬಂದು ದೇವರಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಹೋಗಿದ್ವಿ. ಈ ವಾರ ನಮ್ಮ ಅಪ್ಪಾಜಿಂಗೂ ತೋರ್ಸೋಣ ಈ ದೇವಸ್ಥಾನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀವಿ. ಇಲ್ಲಿ ನಮಗೆ ಎಲ್ಲದೂ ಪಾಸಿಟಿವ್ ವೈಬ್ಸೇ ಬಂದಿದೆ. ಸೊ ಎಲ್ಲರೂ ಇದನ್ನು ನಂಬಬೇಕು ಅಂತ ನಾನು ಎಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. 9 ವಾರನೂ ಕಾಯಿ ಕಟ್ಟಿ ಎಲ್ಲ ಮುಗ್ದಿದೆಯಾ ನಿಮ್ಮದು? ಹಾಂ, 9 ವಾರ. ಏನು ಅರಕೆ ಕಟ್ಕೊಂಡಿದ್ರಿ ಅಂತ ಕೇಳ್ಬೋದಾ? ಹಾಂ, ನನಗೆ ಕೆಲಸದ ಬಗ್ಗೆ ನಾನು ಅರಕೆ ಕಟ್ಕೊಂಡಿದ್ದೆ. ನನಗಾಗಲೇ ಕೆಲಸ ಆಗಿ 1 ತಿಂಗಳ ಮೇಲೆ ಆಯಿತು. ನಮ್ಮ ಮನೆಯದು ಸ್ವಲ್ಪ ಏನೋ ಪರ್ಸ್ನಲ್ ಇಶ್ಯೂಸ್ ಇತ್ತು, ಅದನ್ನು ಅಂದ್ಕೊಂಡಿದ್ವಿ, ಅದೂ ಆಯಿತು. ಇಬ್ಬರದು ಆಗಿದ್ದಕ್ಕೆ ನಾವು ಆಗಲೇ ಬಂದು ದೇವರಿಗೆ ಮಡ್ಲಕ್ಕಿ ಸೀರೆ ಕೊಟ್ಬಿಟ್ಟು ಹೋಗಿದ್ದೀವಿ. ಇವಾಗ ಪಪ್ಪಂದು ಏನು ಪ್ರಾಬ್ಲಮ್ ಅಂತ? ಪಪ್ಪಂದು ಏನು ಪ್ರಾಬ್ಲಮ್ ಏನೂ ಇಲ್ಲ, ಅವರೆಲ್ಲ ಚೆನ್ನಾಗೇ ಇದ್ದಾರೆ. ನಾವೆಲ್ಲ ನೋಡಿ ನಮಗಿಲ್ಲೆಲ್ಲ ಪಾಸಿಟಿವ್ ವೈಬ್ಸ್ ಬಂದಿರೋದಕ್ಕೆ ಅವ್ರಿಗೂ ಒಂದ್ಸರಿ ತೋರಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ಬಂದಿದ್ದೀವಿ. ಬರೋ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಎಲ್ಲರೂ ದೈವ ಶಕ್ತಿ ಅನ್ನೋದು ಇದೇ ಭೂಮಿ ಮೇಲೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಮನಸ್ಪೂರ್ವಕವಾಗಿ ಇದನ್ನು ನಂಬಿದರೆ ಅವ್ರು ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಕಾಟಾಚಾರಕ್ಕೆ ಮಾಡೋದ್ರಿಂದ ಯಾವುದೂ ಆಗಲ್ಲ. ಯಾರೋ ಮಾಡ್ತಾರೆ, ನಾವು ಮಾಡಬೇಕು ಅಂತ ನಾವು ಅಂದ್ಕೊಬಾರ್ದು. ನಮ್ಮ ಮನಸ್ಪೂರ್ವಕವಾಗಿ ನಾವು ಯಾವುದೇ ಕೆಲಸ ಮಾಡಿದ್ರು ನಿಷ್ಠೆ ಭಕ್ತಿಯಿಂದ ಅದಾಗೇ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಿಂದ ಬಂದಿದ್ದೀರಾ ಅಮ್ಮ? ನಾವು ಯಲಹಂಕದಲ್ಲಿ ಬಂದಿದ್ದು. ನಿಮ್ಮ ಹೆಸರು? ಕವಿತಾ ಅಂತ. ಕವಿತಾ ಅಂತ. ಏನು ಸಮಸ್ಯೆ ಇತ್ತು ಅಮ್ಮ ನಿಮಗೆ? ನಮಗೆ ನನ್ನ ಮಗಂದು ಪ್ರಾಬ್ಲಮ್ ಇತ್ತು. ಏನು ಪ್ರಾಬ್ಲಮ್? ನಮ್ಮ ಮಗ ಸ್ವಲ್ಪನೂ ನಮಗೆ ಪ್ರೀತಿ ವಿಶ್ವಾಸ ಮಾಡ್ತಿರ್ಲಿಲ್ಲ. ನನಗೂ ಸ್ವಲ್ಪ ರೆಸ್ಪೆಕ್ಟೇ ಕೊಡ್ತಿಲ್ಲ ಅಮ್ಮ ಅಂತ. ಅದರ ಬದಲೇ ನಾವು ಇಲ್ಲಿ ಬಂದಿದ್ದಮ್ಮ. ನಾವು ಹೌದಾ? ಇಲ್ಲಿ ಬಂದಿದ್ದರಿಂದ 6ನೇ ವಾರ ಇದು. ಚೆನ್ನಾಗಿ ಒಳ್ಳೆಯದಾಗ್ತಾಯಿದೆ, ಅದಕ್ಕಂತ ಬರ್ತಾಯಿದ್ದೀವಿ. ಇವಾಗ ನಿಮ್ಮ ಮಗ ನಿಮ್ಮನ್ನ ಪ್ರೀತಿಯಿಂದ ಕಾಣ್ತದೋ, ಚೆನ್ನಾಗಿ ಮಾತಾಡೋದು ಮಾಡ್ತಾ ಇದ್ದಾರೆ? ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿನಿಂದ ಮಾತಾಡ್ತಾರೆ. ಅವಾಗ ಅಮ್ಮ ಅಂತ ಮಾತಾಡ್ತಿರ್ಲಿಲ್ಲ, ಒಂದೇ ಯೋಚನೆಯಿಂದ ಮಾತಾಡ್ತಿದ್ರು. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಮತ್ತು ಕೆಲ್ಸಕ್ಕೆ ಹೋಗಂದ್ರೆ ಹೋಗ್ತಿರ್ಲಿಲ್ಲ, ಮತ್ತು ನಮಗೆ ಹೊಡಿತಾ ಇದ್ರು ಜಾಸ್ತಿ. ಅದಕ್ಕೋಸ್ಕರ ಅಮ್ಮನ ಬಂದಿದ್ದರಿಂದ ಚೆನ್ನಾಗಿ ಆಗ್ತಾಯಿದೆ. ಈಗ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ತುಂಬ ತೊಂದರೆ ಆಗ್ತಿತ್ತು ನನಗೆ. ಅಮ್ಮನ ಹತ್ರ ಬಂದಿದ್ದರಿಂದ ಎಲ್ಲ ಒಳ್ಳೇದಾಗಿದೆ, ನಮಗೇನೂ ತೊಂದರೆ ಇಲ್ಲ ಈಗ. ಎಲ್ಲಿಂದ ಬಂದಿದ್ದೀರಾ? ಸರ್ ನಾವು ಬೆಂಗಳೂರು ಪೀಣೆ ಸೆಕೆಂಡ್ ಬಂದಿರೋದು. ನಿಮ್ಮ ಹೆಸರು? ನಾಗರಾಜು ಶಾರದಾ ಅಂತ. ನಾಗರಾಜು ಶಾರದಾ ಅಂತ. ತಾಯಿ ಹತ್ರ ಏನು ಬೇಡಿಕೆ? ಮೇಡಮ್ ನಾವು ಇಲ್ಲಿ ಗೊತ್ತಿರಲಿಲ್ಲ, ಮುಂಚೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ನಮಗೆ ಮಕ್ಕಳಾಗಿಲ್ಲ, ಮದುವೆ 15 ವರ್ಷದ ಮದುವೆಗೆ ನಮ್ದೀಗ ಮಕ್ಕಳಾಗಿಲ್ಲ. ಹೆಲ್ತ್ ಪ್ರಾಬ್ಲಮ್ ಇತ್ತು ನಮ್ಗೆ ಸ್ವಲ್ಪ. ಯಾರೋ ಒಬ್ಬರು ಗೊತ್ತಿದ್ರು ಹೇಳಿದ್ರು ಇಲ್ಲಿಗೆ ಈ ಥರ ಕಾಟಿ ನಮ್ಗೆ ಹೋದರೆ ಒಳ್ಳೇದಾಗುತ್ತೆ ಅಂತಂದು. ಫಸ್ಟ್ಗೆ ಒಂದಿನ ಬಂದೆ, ನಾನು ನೋಡಿದ್ರೆ ಏನೋ ಅನಿಸಲ್ಲ. ನಮ್ಮ ಮಿಸಸ್ಗೆ ಹೇಳಿದ್ರು ನಾವು ಹೋಗಲೇಬೇಕು, 5 ವಾರ 9 ವಾರ ಹೋಗಲೇಬೇಕಂದ್ರು. ಅವ್ರು 9 ವಾರ ಬಂದರು, ಕಂಟಿನ್ಯೂ ಬಂದರು, ಯಾವ ವಾರ ಬಿಡಲ್ಲ. ಗೊತ್ತಿಲ್ಲ ಲಾಸ್ಟ್ ಇವತ್ತು ಮೇಡಮ್ ಅವರೇ ಚೆನ್ನಾಗಿದೆ ಮೇಡಮ್. ಅದೇ ಮಕ್ಳ ಬಗ್ಗೆ ಕೇಳಿದ್ವಿ, ಮಕ್ಕಳದೇನು ಆರೋಗ್ಯನೂ ಏರ್ಪೇರ್ ಇತ್ತು, ಸ್ವಲ್ಪ ಆರೋಗ್ಯ ಚೆನ್ನಾಗೈತೆ, ಪರವಾಗಿಲ್ಲ. ಈಗ ಮಗುಗಿಲ್ಲ ಅಷ್ಟೇ ಮೇಡಮ್ ಅವರೇ. ಮಗುಗಿಲ್ಲ ಅಂತ ತಾಯಿ ಈಗಲೂ ಬಿಡ್ಕಿದ್ದೆ ನಾನು. ನನಗೆ ನೆಕ್ಸ್ಟ್ ವರ್ಷ ಈಗ ಮಂತ್ ಆಗಿದೆ, ಈಗ ಒಂದು 15 ಆಯ್ತು. ಈಗ ನೆಕ್ಸ್ಟ್ ಮಂತ್ ಒಳಗಡೆ ಅಲ್ಲಿಗೆ ನಿಂತರೆ ತಾಯಿ ಬಂದು ನಾನು ಮುಡಿ ಕೊಟ್ಟು ನಗದು ಅನ್ನ ಹಾಕಿ ಇದೇ ಇದರಲ್ಲಿ ತೊಟ್ಲು ಕಟ್ಟಿಸಿ ನಾನು ಮತ್ತೆ ಜೋಳ ದರ್ಶನ ಹೋಗೋಣ ಅಂದ್ಕೊಂಡು ಬಂದು ತಾಯಿಗೆ ಅಡಿಕೆ ಕೊಟ್ಟು ಸೇರಿ ಮತ್ತೆ ಜೌಕೆ ರೌಕೆ ಕಾಯಿ ಕಡ್ಡಿ ಮೊದಲಿಗೆಲ್ಲ ಕೊಟ್ಟಿದ್ದು. ದೇವ್ರಿಗೆ ಏನು ಕೊಡಬೇಕು ಕೊಟ್ಟಿದ್ದೀನಿ. 22 ಸುತ್ತು ರೌಂಡ್ ಹಾಕಿದ್ವಿ. ಯಾವಾಗ ನಾವು ಬಂದಾಗೆಲ್ಲ ನಾವು 40 ಆಗ್ತಿದ್ವಿ. ನಾವು ಇಬ್ಬರು ಇದು ಮಾಡುವಾಗ ನಾವು ಯಾವಾಗ 51 100 ನನ್ನ ಕಷ್ಟ ಇದೆ ಅಂತ ಆಗ್ತಿದ್ವಿ ನಾವು. ಈಗ ನಮ್ಗೆ ಸ್ವಲ್ಪ ಹೆಲ್ಪ್ ಕರೆಕ್ಟ್ ಆಗಿರೋದಕ್ಕೆ ಮತ್ತೆ ಪುನಃ ಬಂದು ಮಾತು ಈಗ ಮುಗಿದೈತಿ. ಇವಾಗ 9 ವಾರ ಕರೆಕ್ಟ್ ಬಂದ್ವಿ ಅನ್ಕೊಂಡು. ತಾಯಿ ಮರೆಯಲ್ಲ ಮೇಡಮ್ ಅವ್ರು, ಯಾವತ್ತೂ ಮರೆಯಲ್ಲ. ಒಳ್ಳೇದಾಗಿದೆ ನಮಗೆ, ಒಳ್ಳೇದಾಗಿದೆ, ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಒಳ್ಳೇದೆ. ಇಷ್ಟು ಜನ ಬಂದರೆ ಅಂತ ಸುಮ್ಮನೆ ಬರಲ್ಲ, ಒಳ್ಳೇದಾಗ್ಲಿಕ್ಕೆ ಬಂದರೆ ಎಲ್ಲರಿಗೂ ಒಳ್ಳೇದಾಗಿ ಮಾಡ್ತಾರೆ. ಎಲ್ಲರಿಗೂ ನಮ್ಮ ಕನ್ನಡ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲಿ ಬರೋಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲರಿಗೂ ಒಳ್ಳೇದಾಗಲಿ ಮೇಡಮ್. ನಮಗೆ ಅದೇ ಆರೋಗ್ಯ ನಮ್ಗೆ ಒಳ್ಳೇದಾಗಲಿ ಪರವಾಗಿಲ್ಲ, ಬೇರೆ ಎಲ್ಲರಿಗೂ ಒಳ್ಳೇದಾಗಲಿ ಮೇಡಮ್. ಅದು ಬಿಟ್ಟರೆ ನಮ್ಗೆ ಏನು ಕೇಳೋಕ್ಕಲ್ಲ. ತಾಯಿ ಅನ್ನೋದ್ರಿಂದ ನಾವು ಯಾವತ್ತೂ ಮರೆಯಲ್ಲ ತಾಯಿ. ನಾವು ಬರ್ತೀವಿ, ಪೂಜೆ ಮಾಡಿಸ್ತೀವಿ, ಕೊಡಲಿ ಬಿಡಲಿ, ಕೊಟ್ಟೆ ಅಂತ ಬರ್ತಿಲ್ಲ ಅನ್ಕೊಂಡು ಬಂದೀನಿ. ಒಟ್ಟಿಗೆ ನಂಬಿಕೆ ಬಂದೀವಿ. ನಮ್ಮ ನೆಮ್ಕೊಳಿಸಿದ್ರೆ ನಾವು ಪುನಃ ಪುನಃ ಆ ತಾಯಿ ಆರಾಧನೆ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ನಮ್ದು ಏನು ಕಷ್ಟವನ್ನು ಹೇಳಿಕೆ ಹೋಗ್ತೀವಿ ಮೇಡಮ್ ಅವರೇ. ಇಲ್ಲಿಂದ ಬಂದ ಜನಗಳು ಎಲ್ಲರೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಒಳ್ಳೆ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ, ಇನ್ನೂ ಚೆನ್ನಾಗಲಿ, ಇಡೀ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಆಗಲಿ ಅಂತ ಮೇಡಮ್ ಬಿಡ್ತೀವಿ ಮೇಡಮ್. ಕಾಡೇರಮ್ಮ ಅನ್ನೋದು ತುಂಬ ಹೆಸರು ಆಗ್ಬೇಕು ಮೇಡಮ್. ನಾವು ಬೆಳ್ಳಂದೂರು ಇಂದ ಬಂದಿದ್ದೀವಿ. ಅಂದರೆ ಅದು ಸೌತ್ 4 ಬರುತ್ತೆ, ಬೆಂಗಳೂರು ದಕ್ಷಿಣ ವಲಯ, ಮಾರತಳ್ಳಿ ಪಕ್ಕ ಇದೆ ಬೆಳ್ಳಂದೂರು ಅಂತ. ಅಲ್ಲಿಂದ ಬಂದಿದ್ದೀವಿ. ಅಂದರೆ ಈ ತಾಯಿ ನಾವು ನಂಬ್ಕೊಂಡ ಮೇಲೆ ಕೆಲವೊಂದು ಅರ್ಕೆ ನಾನು ಮಾಡ್ಕೊಂಡಿದ್ದೀನಿ. ಆ ಮಗುಗೆ ನಮಗೆ ಯಾವುದೇ ಒಂದು KCET ಎಕ್ಸಾಮ್ ಬರೆದಾಗ ಆ ಮಗುಗೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಬೇಕು ಅಂತಂದಾಗ ಫಸ್ಟ್ ರೌಂಡಲ್ಲಿ ಆಗಲಿಲ್ಲ, ಸೆಕೆಂಡ್ ರೌಂಡಲ್ಲಿ ನಮಗೆ ಗುಲ್ಬರ್ಗಕ್ಕೆ ಸಿಕ್ಕಿತ್ತು. ಆದರೆ ಗುಲ್ಬರ್ಗ ತುಂಬ ದೂರ, ಅಲ್ಲಿ ಬಿಸಿಲು ಅಂತ ಹೇಳ್ಬಿಟ್ಟು
ನಾವು ಅದಕ್ಕೆ ಕಳಿಸ್ಲಿಲ್ಲ. ಮತ್ತೆ ಈ ಸಾರಿ ಮತ್ತೆ ಅಮ್ಮನಿಗೆ ಅರಕೆ ಮಾಡ್ಕೊಂಡಿದ್ದೀನಿ. ಮೇಲ್ಮಲ್ಲೇನೂರ್ಗೆ ಹೋಗ್ತಾ ಇದ್ದೀನಿ ನಾನು, ಅಲ್ಲಿ ಅರಕೆ ಮಾಡ್ಕೊಂಡಿದ್ದೀನಿ. ನನಗೆ ಆರೋಗ್ಯ ತುಂಬ ಹೆಚ್ಚು ಕಡಿಮೆ ಇತ್ತು, ಈಗ ಸ್ವಲ್ಪ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಅಂತ. ಏನಾಗಿತ್ತು ಮೇಡಮ್ ನಿಮ್ಮ ಆರೋಗ್ಯದಲ್ಲಿ? ನಮ್ಮ ಆರೋಗ್ಯದಲ್ಲಿ ಏರ್ಪೇರು ಅಂದರೆ ಇಂಥದ್ದು ಅಂತ ಹೇಳೋಕ್ಕಾಗಲ್ಲ. ನಾನು ಪ್ರಪಂಚದಲ್ಲೇ ಸುಮಾರು ದೇವಸ್ಥಾನಗಳು ವೈದ್ಯರು ಎಲ್ಲ ಸುತ್ಕೊಂಡ್ಬಂದು ಲಾಸ್ಟ್ ಅಮ್ಮನ ಪಾದ ಹಿಡಿದ್ಬಿಟ್ಟು ವೈದ್ಯರನ್ನ ಹತ್ರ ಹೋಗೋದು ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ. ಅಮ್ಮನ ಪಾದ ಹಿಡ್ದಿದ್ದೀನಿ. ಅಮ್ಮನ ಪಾದ ಹಿಡ್ದಿದ್ದೀನಿ. ಏನನ್ನ ಮಾಡು, ಸಾಯಿಸಿದ್ರೆ ನಿನ್ನೆ ಸಾಯಿಸ್ಬೇಕು, ಬದುಕಿದ್ರೆ ತಾವೇ ಬದುಕಿಸ್ಬೇಕಮ್ಮ ಅಂತ ಪಾದ ಹಿಡ್ಕೊಂಡಿದ್ದೀನಿ ಅಷ್ಟೇ ಮೇಡಮ್. ಓಕೆ ಮೇಡಮ್. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಯಶೋಧ ಅಂತ. ಯಶೋಧ ಅಂತ. ಓಕೆ, ಥ್ಯಾಂಕ್ ಯು.